ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ವಿನಯ್. ನೀವು ನೋಡ್ತಾ ಇದ್ದೀರಾ ವಿನಯ್ ಎಕ್ಸ್ಪ್ಲೋರ್ 06 ಯೂಟ್ಯೂಬ್ ಚಾನಲ್. ಇಂದು ನಾವು ಬೆಂಗಳೂರಿನ ಅತ್ಯಂತ ಸುಂದರವಾದ ಸ್ಥಳ ಐತಿಹಾಸಿಕ ಉದ್ಯಾನವನದಲ್ಲಿದ್ದೇವೆ. ಪ್ರಕೃತಿಯ ಸೌಂದರ್ಯ ಮತ್ತು ಇತಿಹಾಸವನ್ನು ಅನುಭವಿಸಬೇಕೆಂದರೆ ಬರಲೇಬೇಕಾದ ಸ್ಥಳವಿದು. ಸುತ್ತಲೂ ಹಸಿರಿನಿಂದ ಕೂಡಿದ ಆಕರ್ಷಣೀಯ ತಾಣ ಈ ಲಾಲ್ಬಾಗ್ ಆಗಿದೆ. ಈ ಉದ್ಯಾನವನವು ಅತ್ಯಂತ ಸುಂದರವಾಗಿದೆ. ಈ ಉದ್ಯಾನವನಕ್ಕೆ ಬೆಳಗ್ಗೆ ಸಮಯದಲ್ಲಿ ನೋಡಲು ಬಂದರೆ ಅದ್ಭುತವಾಗಿರುತ್ತದೆ. ಸ್ನೇಹಿತರೆ, ನಾನು ಈ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೆ ಹಲವಾರು ರೀಸನ್ಸ್ ಇದೆ, ಅಂದರೆ ಹಲವಾರು ಕಾರಣಗಳಿದೆ. ಬಟ್ ಅದರಲ್ಲಿ ಯಾಕಪ್ಪ ನಾನು ಈ ಕಂಟೆಂಟ್ ಕ್ರಿಯೇಷನನ್ನು ಆಯ್ಕೆ ಮಾಡಿಕೊಂಡೆ ಅಂದರೆ, ನನಗೆ ಟ್ರಾವೆಲಿಂಗ್ ಮಾಡೋದಂದರೆ ತುಂಬ ಇಷ್ಟ. ನನಗೆ ಬೇರೆ ಪ್ಲೇಸ್ನ ಕನ್ನಡಿಗರಿಗೆ ಕನ್ನಡದಲ್ಲಿ ತೋರ್ಸೋಕ್ಕೆ ಇಷ್ಟ. ಬಟ್ ಏನೋ ಒಂದು ಸ್ಟಾರ್ಟ್ ಮಾಡಿದ್ದೀನಿ, ಅಚೀವ್ ಮಾಡೋವರೆಗೂ ಬಿಡಲ್ಲ. ಲಾಲ್ಬಾಗ್ನ ಹತ್ತಿರುವ ಈ ಕೆರೆಯು ವಿಶಾಲವಾಗಿದೆ ಮತ್ತು ನೋಡಲು ಸೌಂದರ್ಯವಾಗಿದೆ. ಸ್ನೇಹಿತರೆ, ನೀವು ವಿಡಿಯೋ ಮಾಡಲು ಬಯಸುತ್ತೀರಾ? ನಿಮ್ಮ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂದರೆ ಏನು ಮಾಡಬೇಕಾಗಿಲ್ಲ, ಜಸ್ಟ್ ಫೋನ್ನ ಹಿಂಗೆ ಹಿಡ್ಕೊಳ್ಳಿ, ನಿಮಗೇನು ಅನಿಸ್ತೋ ಅದನ್ನ ಹೇಳಿ ಅಷ್ಟೇ. ನಿಮ್ಮ ಫಸ್ಟ್ ವಿಡಿಯೋ, ಹಲೋ ಗಾಯ್ಸ್, ನನ್ನ ಹೆಸರು ಇದು, ನಾ ಇವತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ನಾ ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಥ್ಯಾಂಕ್ ಯು, ಇಷ್ಟು ಹೇಳಿ ಅಪ್ಲೋಡ್ ಮಾಡಿ. ಮುಂದೆ ಏನಾಗುತ್ತೋ ಆಗಲಿ. ಸ್ನೇಹಿತರೆ, ನೀವು ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಸ್ಟಾರ್ಟ್ ಮಾಡಿ. ಅದಕ್ಕಾಗಿ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಲ್ಲ, ಫಸ್ಟ್ ಸ್ಟಾರ್ಟ್ ಮಾಡಿ, ಏನೂ ಆಗಲ್ಲ. ನೀವು ಪ್ರಯತ್ನ ಪಟ್ಟರೆ ಏನಾದರೂ ಆಗೋದು, ಬಟ್ ಪ್ರಯತ್ನ ಪಡಿ. ಈ ಸ್ಥಳದಲ್ಲಿ ವರ್ಷದಲ್ಲಿ 2 ಬಾರಿ ಹೂವಿನ ಪ್ರದರ್ಶನವು ನಡೆಯುತ್ತದೆ. ಆ ಪ್ರದರ್ಶನಕ್ಕೆ ವಿದೇಶಿಗರು ಸಹ ಇಲ್ಲಿ ಆಗಮಿಸುತ್ತಾರೆ. ನೀವು ಕೇಳ್ತೀರಾ ಕಂಟೆಂಟ್ ಕ್ರಿಯೇಷನ್ಗೆ ಫ್ಯೂಚರ್ ಇದೆಯಾ ಇಲ್ವಾ ಅಂತ. ಫ್ಯೂಚರ್ ನಿಜವಾಗ್ಲೂ ಇದೆ. ಕಂಟೆಂಟ್ ಕ್ರಿಯೇಷನ್ಗೆ ಫ್ಯೂಚರ್ ಇದೆ. ಬಟ್ ಅದರಲ್ಲಿ ಮಾಡೋ ಶ್ರಮ, ಅದರಲ್ಲಿ ಹಾಕೋ ಎಫರ್ಟು ನಿಮ್ಮ ಕಡೆಯಿಂದ ನೀವು ಹಾಕಲೇಬೇಕು. ಬಟ್ ಒಂದೇ ದಿನಕ್ಕೆ ಏನಾಗಲ್ಲ, ಒಂದಿನ ಆಗುತ್ತೆ, ಅಲ್ಲಿವರೆಗೂ ವೇಟ್ ಮಾಡಬೇಕಷ್ಟೆ. ಸ್ನೇಹಿತರೆ, ಇವತ್ತು ನಾನು ಮಾಡಿದ್ದು ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಏನೇನಿದೆ ಅಂತ ನಿಮಗೆ ಹೇಳಲು ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.